ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಅಮೆರಿಕ ಯುದ್ಧ ಎಸ್ಕಲೇಟ್ ಆಗ್ತಾ ಇರೋ ರೀತಿಯನ್ನು ಗಮನಿಸಿದರೆ ಇದು ಸದ್ಯಕ್ಕೆ ಮುಗಿಯೋ ಹಾಗೇನೂ ಕಾಣ್ತಾ ಇಲ್ಲ. ಟ್ರಂಪ್ ಇದನ್ನು ಬೇಗ ಮುಗಿಸಿ ಬಿಡಬಹುದು ಅಂತ ಅಂದ್ಕೊಂಡಿದ್ರೇನೋ ಸರ್ವೋಚ್ಚ ನಾಯಕನ ಸಾವು ಇರಾನ್ ಶರಣಾಗೋ ಹಾಗೆ ಮಾಡುತ್ತೆ ಅನ್ನೋ ಅವರ ನಿರೀಕ್ಷೆಗಳು ಸುಳ್ಳಾಗಿವೆ. ಇನ್ನು 4-6 ವಾರ ಈ ಸಂಘರ್ಷ ಹೀಗೆ ಮುಂದುವರಿಯೋ ಸೂಚನೆಗಳು ಸಿಗ್ತಾ ಇವೆ. ಇನ್ನು ಇರಾನ್ ಮೇಲಿನ ದಾಳಿಗಳನ್ನು ನಾವು ಮತ್ತಷ್ಟು ಹೆಚ್ಚು ಮಾಡ್ತೀವಿ ಅಂತ ಅಮೆರಿಕ ಹೇಳಿದ ಬೆನ್ನಲ್ಲೇ ಇರಾನ್ ಕೂಡ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿಕೊಂಡು ತನ್ನ ದಾಳಿಗಳನ್ನು ತೀವ್ರಗೊಳಿಸಿದೆ. ಶುಕ್ರವಾರ ಇರಾನ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿವೆ. ಅಮೆರಿಕದ 2 ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದೀವಿ ಅಂತ ಇರಾನ್ ಹೇಳಿಕೊಂಡಿದೆ. ಹಾಗೆ ಇರಾಕ್ ಅಲ್ಲಿ ಕೂಡ ಅಮೆರಿಕದ ಹೆಲಿಕಾಪ್ಟರ್ ಒಂದನ್ನು ಹೊಡೆದು ಕೆಡವಿದ್ದಾರೆ. ಅಮೆರಿಕ ಯುದ್ಧ ವಿಮಾನದ 2 ಪೈಲಟ್ಗಳು ಇರಾನ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನ ಕಾಪಾಡೋದಕ್ಕೆ ಅಮೆರಿಕ ಹಾಗೂ ಇಸ್ರೇಲ್ಗಳು ವಿಶೇಷ ಕಾರ್ಯಾಚರಣೆಯನ್ನು ಕೂಡ ಅಲ್ಲಿ ನಡೆಸಿವೆ. 2 ಪೈಲಟ್ಗಳ ಪೈಕಿ ನಾನು ಈ ವಿಡಿಯೋ ಮಾಡೋ ಹೊತ್ತಿಗೆ ಒಬ್ಬ ಪೈಲಟ್ ಅನ್ನ ಕಾಪಾಡೋದ್ರಲ್ಲಿ ಅಮೆರಿಕ ಹಾಗೂ ಇಸ್ರೇಲಿ ಪಡೆಗಳು ಯಶಸ್ಸನ್ನು ಪಡ್ಕೊಂಡಿವೆ. ಇರಾನಿನ ಸೌತ್ ವೆಸ್ಟ್ ಭಾಗದಲ್ಲಿ ಪೈಲಟ್ ಒಬ್ಬರನ್ನ ರೆಸ್ಕ್ಯೂ ಮಾಡಲಾಗಿದೆ. ಮತ್ತೊಬ್ಬ ಪೈಲಟ್ಗಾಗಿ ಹುಡುಕಾಟಗಳು ನಡೀತಾ ಇದ್ವು. ಹಾಗೆ ಅಮೆರಿಕ ಪಡೆಗಳು IRGC ನೆಲೆಗಳ ಮೇಲೆ ಹಾಗೂ IRGCಯ ಯೋಧರನ್ನ ಗುರಿಯಾಗಿಸಿಕೊಂಡು ಕೂಡ ವಿಪರೀತ ಪ್ರಮಾಣದ ದಾಳಿಗಳನ್ನು ಶುಕ್ರವಾರ ಮಾಡಿವೆ. ಈ ಸಂದರ್ಭದಲ್ಲಿ ಇಸ್ರೇಲ್ ವಿರುದ್ಧ ಇರಾನ್ ಮೆಹರಾಬಾದ್ನಿಂದ ಹಾರಿಸಿದ ಮಿಸೈಲ್ ಒಂದು ಮಿಸ್ಫೈರ್ ಆಗಿ ಅಲ್ಲೇ ಮೆಹರಾಬಾದ್ ಏರ್ಪೋರ್ಟ್ ಸಮೀಪ ಜನವಸತಿಯ ಮೇಲೆ ಬಿದ್ದಿದೆ. ಅಂದರೆ ಇರಾನ್ನ ಮಿಸೈಲ್ ಇರಾನ್ನಲ್ಲೇ ಬಿದ್ದಿದೆ. ಇನ್ನು ಇರಾನಿನ ಬ್ಯಾಲಿಸ್ಟಿಕ್ ಮಿಸೈಲ್ ಮ್ಯಾನ್ ಅಂತ ಕರೆಸ್ಕೊಳ್ತಾ ಇದ್ದ ಅಲ್ಲಿನ ಬ್ಯಾಲಿಸ್ಟಿಕ್ ಮಿಸೈಲ್ ವಿಭಾಗದ ಮುಖ್ಯಸ್ಥ ಹತಾಮಿ ಕೂಡ ಇಸ್ರೇಲ್ನ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ. IRGCಯ ಮತ್ತೊಬ್ಬ ಸೀನಿಯರ್ ಕಮಾಂಡರ್ ಮೊಹಮ್ಮದ್ ಹುಸೇನ್ ಸೂಫಿಯನ್ನು ಕೂಡ ದಾಳಿಗಳಲ್ಲಿ ಕೊಂದು ಹಾಕಲಾಗಿದೆ. ಒಟ್ಟಾರೆ ಅಮೆರಿಕದ ಯುದ್ಧ ವಿಮಾನವನ್ನ ಹೊಡೆದ ಖುಷಿಯಲ್ಲಿದ್ದ ಇರಾನ್ಗೆ ಶುಕ್ರವಾರದ ದಾಳಿಗಳು ತುಂಬಾ ದೊಡ್ಡ ಆಘಾತ ಮತ್ತು ಸಾಕಷ್ಟು ನಷ್ಟವನ್ನು ಕೂಡ ಉಂಟು ಮಾಡಿವೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಯುದ್ಧ ಇನ್ನೊಂದಷ್ಟು ವಾರಗಳ ಕಾಲ ಖಂಡಿತ ಮುಂದುವರಿಯೋ ಸಾಧ್ಯತೆಗಳಿವೆ. ಇದು ಹೀಗೆ ಸಾಗ್ತಾ ಹೋದ್ರೆ ಭಾರತ ಸೇರಿದಂತೆ ಇಡೀ ಜಗತ್ತು ನಾನಾ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಹಾಗೆ ಭಾರತದಲ್ಲಿ ಕೈಗಾರಿಕೆಗಳು, ಹೆಲ್ತ್ ಇಂಡಸ್ಟ್ರಿ ಜೊತೆಗೆ ಅಡುಗೆ ಅನಿಲದ ಕೊರತೆಯ ಕಾರಣಕ್ಕೆ ಫುಡ್ ಇಂಡಸ್ಟ್ರಿ ಕೂಡ ತುಂಬಾ ಸಮಸ್ಯೆಗೆ ತುತ್ತಾಗ್ತಾ ಇದೆ. ರಸಗೊಬ್ಬರಗಳು, ಯೂರಿಯಾ ಸಮಸ್ಯೆ ಉಂಟಾದರೆ ರೈತರು ಕಂಗಾಲಾಗ್ತಾರೆ. ಈಗ ಒದಗಿರೋ ಪರಿಸ್ಥಿತಿ ಭಾರತಕ್ಕೆ ಕೂಡ ತುಂಬಾ ಅನಿರೀಕ್ಷಿತ. ಸ್ನೇಹಿತರೆ, ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಈಗಾಗಲೇ ಚಾನಲ್ ಅನ್ನು ಮಾಡಿ ಅದನ್ನ ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ರೆ ನಿಮಗಾಗಿನೇ ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ನಾವು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು ನಿರ್ವಹಿಸ್ತಾ ಇದ್ದೀವಿ. ಈ 3 ದಿನಗಳಲ್ಲಿ ನಿಮಗೆ ಸ್ಕ್ರಿಪ್ಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕೆಮರಾ ಎಡಿಟಿಂಗ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ವಿಡಿಯೋ ಮತ್ತು ಇಮೇಜುಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ಅನ್ನು ಕೂಡ AI ಬಳಸಿ ಹೇಗೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ಈ ಕಾರ್ಯಾಗಾರ ನಡೆಯುತ್ತೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ 9972737945 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಇಲ್ಲಿ ಹಾರ್ಮೋಸ್ ನಮಗೆ ಇಷ್ಟೊಂದು ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇರೋದು ಯಾಕೆ ಅಂದರೆ ಇಂಧನ ಹಾಗೂ ಇನ್ನಷ್ಟು ಸಾಕಷ್ಟು ಪದಾರ್ಥಗಳಿಗಾಗಿ ನಾವು ನಾನಾ ದೇಶಗಳ ಮೇಲೆ ಆಧಾರಪಟ್ಟಿರೋದ್ರಿಂದ. ಸೊ ಅದೆಲ್ಲವನ್ನು ನಮ್ಮಲ್ಲೇ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಬಿಟ್ರೆ ನಮ್ಮಲ್ಲಿರೋ ಪದಾರ್ಥಗಳನ್ನೇ ಬಳಸಿ ನಾವೇ ಇಲ್ಲಿ ಗ್ಯಾಸ್, ರಸಗೊಬ್ಬರಗಳಿಗೆ ಬೇಕಾದ ಕೆಮಿಕಲ್ಸ್, ಯೂರಿಯಾ, ಸ್ಟೀಲ್ ಪ್ಲ್ಯಾಂಟ್ಗಳಿಗೆ, ಪ್ಲಾಸ್ಟಿಕ್ ಇಂಡಸ್ಟ್ರಿಗೆ ಬೇಕಾಗುವ ಒಂದಷ್ಟು ಪದಾರ್ಥಗಳನ್ನು ತಯಾರು ಮಾಡಿಕೊಳ್ಳೋ ಶಕ್ತಿಯನ್ನು, ಆತ್ಮನಿರ್ಭರತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಬಿಟ್ರೆ ನಮ್ಮ ಡಿಪೆಂಡೆನ್ಸಿ ಕಡಿಮೆ ಆಗಿ ಹೋಗುತ್ತೆ. ಕೇಳೋದಕ್ಕಿದೆಲ್ಲ ಎಷ್ಟು ಚಂದ ಅಲ್ವಾ? ಆದರೆ ಗ್ಯಾಸ್ ತಯಾರಿಯನ್ನು ನಾವೇ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಖಂಡಿತ ಅದು ಸಾಧ್ಯ ಆಗುತ್ತೆ. ಮತ್ತು ಅಂಥದ್ದೊಂದು ಹೆಜ್ಜೆಯನ್ನು ಈಗ ಸರ್ಕಾರ ಇಡೋದಕ್ಕೆ ಕೂಡ ಹೋಗ್ತಾ ಇದೆ. ಭಾರತದಲ್ಲೇ ಭಾರತಕ್ಕೆ ಬೇಕಾಗುವ ಅಡುಗೆ ಅನಿಲವನ್ನು ಉತ್ಪಾದನೆ ಮಾಡೋದಕ್ಕೆ ಭಾರತ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ಅದು ಈಗಿನ ಸಮಸ್ಯೆಗಳನ್ನು ತಕ್ಷಣಕ್ಕೆ ಪರಿಹರಿಸದೇ ಇರಬಹುದು. ಆದರೆ ಮುಂದೆ ಅರಬ್ ದೇಶಗಳಿಂದ ನಮಗೆ LPG ಬರುವುದು ಕಡಿಮೆ ಆದರೂ ಸಮಸ್ಯೆ ಉಂಟಾಗದ ಹಾಗೆ ಒಂದು ವ್ಯವಸ್ಥೆಯನ್ನು ಭಾರತ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅದರ ಹೆಸರೇ ಕೋಲ್ ಗ್ಯಾಸಿಫಿಕೇಷನ್. ಹೌದು, ಕಲ್ಲಿದ್ದಲಿನಿಂದ ಗ್ಯಾಸನ್ನು ಉತ್ಪಾದನೆ ಮಾಡೋದು. ಇಲ್ಲಿ ಗ್ಯಾಸ್ ಮಾತ್ರ ಅಲ್ಲ, ರೈತರಿಗೆ ಬೇಕಾದ ಯೂರಿಯಾ, ರಸಗೊಬ್ಬರಗಳಿಗೆ ಬೇಕಾದ ಕೆಮಿಕಲ್ಸ್, ಪ್ಲಾಸ್ಟಿಕ್ ಇಂಡಸ್ಟ್ರಿಗೆ, ಸ್ಟೀಲ್ ಇಂಡಸ್ಟ್ರಿಗೆ ಬೇಕಾದ ಒಂದಷ್ಟು ವಸ್ತುಗಳು ಕೂಡ ತಯಾರಾಗತ್ವೆ. ಹಾಗಾದರೆ ಏನಿದು ಕೋಲ್ ಗ್ಯಾಸಿಫಿಕೇಷನ್? ಅದನ್ನು ಹೇಗೆ ಮಾಡ್ತಾರೆ? ಅಲ್ಲಿ ಏನೆಲ್ಲ ಸಿಗುತ್ತೆ? ಅದು ನಮ್ಮ LPGಗಿಂತ ಕಡಿಮೆ ಬೆಲೆಗೆ ಸಿಗುತ್ತಾ? ಭಾರತವನ್ನು ಅಡುಗೆ ಇಂಧನದ ಕ್ಷೇತ್ರದಲ್ಲಿ ಆತ್ಮನಿರ್ಭರಗೊಳಿಸೋದಕ್ಕೆ ಇದರಿಂದ ಸಾಧ್ಯ ಆಗತ್ತಾ? ಬನ್ನಿ ನೋಡೋಣ. ಗೆಳೆಯರೆ, ಹಾರ್ಮೋಸ್ ಸಂಕಷ್ಟ ಪ್ರತಿಯೊಬ್ಬರನ್ನು ಹರಿದು ತಿಂತಾ ಇದೆ. ಕೆಲವು ವರ್ಷಗಳ ಹಿಂದೆ ನಮ್ಮಲ್ಲಿನ ಕೆಲವರು ಪಾಕಿಸ್ತಾನದಲ್ಲಿ ಭಾರತಕ್ಕಿಂತ ಕಡಿಮೆ ಬೆಲೆಗೆ ಪೆಟ್ರೋಲ್ ಸಿಗುತ್ತೆ, ಭಾರತದಲ್ಲಿ ಯಾಕೆ ಬೆಲೆ ಇಷ್ಟೊಂದು ಹೆಚ್ಚು ಅಂತ ಕೇಳ್ತಾ ಇದ್ರು. ಈಗ ಅದೇ ಪಾಕಿಸ್ತಾನದಲ್ಲಿ
ಪೆಟ್ರೋಲ್ ಬೆಲೆ ಲೀಟರ್ಗೆ 458 ಪಾಕಿಸ್ತಾನಿ ರೂಪಾಯಿಗಳಾಗಿದೆ. ಡೀಸೆಲ್ 520 ರೂಪಾಯಿಗೆ ಸಿಗ್ತಾ ಇದೆ. ನಮ್ಮ ಪುಣ್ಯ ಭಾರತದಲ್ಲಿ ಇನ್ನೂ ತೈಲ ಬೆಲೆಯನ್ನು ಏರಿಸಿಲ್ಲ. ಆದರೆ ನಮ್ಮಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ 60 ರೂಪಾಯಿ ಹೆಚ್ಚಾಗಿದೆ. ಕಮರ್ಷಿಯಲ್ ಗ್ಯಾಸ್ನ ಬೆಲೆ 19 kg ಸಿಲಿಂಡರ್ಗೆ 195 ರೂಪಾಯಿಗಳವರೆಗೆ ಏರಿಕೆಯನ್ನು ಕಂಡಿದೆ. ಇಷ್ಟಾದರೂ ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕಾದಷ್ಟು ಸಿಗ್ತಾ ಇಲ್ಲ ಅಂತ ಆಹಾರ ಉದ್ಯಮಿಗಳು ಆರೋಪ ಮಾಡ್ತಾ ಇದ್ದಾರೆ. ನಿಜ, ಸಿಗೋದು ಸ್ವಲ್ಪ ಕಷ್ಟ ಕೂಡ ಆಗ್ತಾ ಇದೆ. ಇನ್ನು ಕಾರ್ಖಾನೆಗಳಿಗೆ ಸರಬರಾಜಾಗಬೇಕಿದ್ದ ನ್ಯಾಚುರಲ್ ಗ್ಯಾಸ್ ಕೂಡ ಕಡಿಮೆ ಆಗಿದೆ. ಹೀಗಾಗಿ ಉತ್ಪಾದನೆಯ ಮೇಲೆ ಇದು ಹೊಡೆತ ಕೊಡುತ್ತೆ. ರಷ್ಯಾ ಸೇರಿದಂತೆ ನಾನಾ ದೇಶಗಳಿಂದ ಭಾರತ ನ್ಯಾಚುರಲ್ ಗ್ಯಾಸ್ ಆಮದನ್ನು ಹೆಚ್ಚು ಮಾಡಿಕೊಳ್ತಾ ಇದೆ ನಿಜ. ಆದರೆ ಅದು ಬರೋವರೆಗೆ ಸಮಸ್ಯೆ ಅನ್ನೋದು ಹಾಗೇ ಇರುತ್ತೆ. ಇನ್ನು ಸ್ಟ್ರೈಟ್ ಆಫ್ ಹಾರ್ಮೋಸ್ನಿಂದ ಬರಬೇಕಾದ ಒಂದಷ್ಟು ರಾಸಾಯನಿಕಗಳು, ಪ್ಲಾಸ್ಟಿಕ್ ಹಾಗೂ ಬಾಟಲ್ ಇಂಡಸ್ಟ್ರಿಗೆ ಬೇಕಾದ ಕಚ್ಚಾ ಪದಾರ್ಥಗಳು, ಔಷಧ ಉತ್ಪಾದನೆಗೆ ಬೇಕಾದ ವಸ್ತುಗಳು ಬೆಲೆಯನ್ನು ಏರಿಸ್ಕೊಂಡಿವೆ. ಪ್ಯಾರಾಸಿಟಮಾಲ್ನ ಕಚ್ಚಾ ವಸ್ತು ಕೆಜಿಗೆ 250ರಿಂದ 400 ರೂಪಾಯಿವರೆಗೆ ಹೆಚ್ಚಳ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಆಗ್ತಾ ಇರೋದು ಹಾರ್ಮೋಸ್ ಜಲಸಂಧಿಯನ್ನು ಮುಚ್ಚಿರೋದ್ರಿಂದ. ಇನ್ನು ಗೆಳೆಯರೆ, ಈ ಯುದ್ಧ ನಿಂತೋದ ನಂತರ ಕೂಡ ಗ್ಯಾಸ್ ಮತ್ತು ಪೆಟ್ರೋಲಿಯಂ ಸರಬರಾಜು ಪೂರ್ಣ ಪ್ರಮಾಣದಲ್ಲಿ ಸರಿ ಹೋಗೋದಕ್ಕೆ ಇನ್ನೂ ಕೆಲ ವರ್ಷಗಳು ಬೇಕಾಗಲೂಬಹುದು. ಹಾಗೆ ಯುದ್ಧ ಇನ್ನಷ್ಟು ತೀವ್ರಗೊಂಡು ಎರಡೂ ದೇಶಗಳು ತೈಲಬಾವಿಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಹೋದರೆ ಗ್ಯಾಸ್ ಸಂಸ್ಕರಣಾ ಘಟಕಗಳ ಮೇಲೆ ಕೂಡ ದಾಳಿಗಳು ಮತ್ತಷ್ಟು ಹೆಚ್ಚಾದರೆ ಸರಬರಾಜು ಕೊರತೆ ಅನ್ನೋದು ಇನ್ನೂ ಸಾಕಷ್ಟು ವರ್ಷಗಳ ಕಾಲ ಹೀಗೆ ಮುಂದುವರಿಯೋ ಅವಕಾಶನೂ ಇರುತ್ತೆ. ಅಲ್ಲಿಂದ ಇಂಧನ ಬರೋದು ನಿಂತು ಹೋಗುತ್ತೆ ಅಂತ ಹೇಳಿ ನಾವೇನು ಮತ್ತೆ ಶಿಲಾಯುಗಕ್ಕೆ ಹೋಗೋದಕ್ಕೆ ಸಾಧ್ಯವೇ? ಇನ್ನು ಜಗತ್ತಿನ ಶ್ರೀಮಂತ ದೇಶಗಳ ಜೊತೆ ಕಾಂಪೀಟ್ ಮಾಡಿ ಹೆಚ್ಚು ಬೆಲೆಗೆ ತೈಲವನ್ನು ಖರೀದಿ ಮಾಡ್ತಾ ಹೋದರೆ ನಮ್ಮ ಆರ್ಥಿಕತೆ ಅದನ್ನು ತಡ್ಕೊಳ್ಳೋದೂ ಇಲ್ಲ. ಹೀಗಾಗಿ ಪರ್ಯಾಯಗಳ ಬಗ್ಗೆ ಯೋಚನೆ ಮಾಡಬೇಕು. ಅದಕ್ಕಾಗಿಯೇ ಈಗ ಕಾಣ್ತಾ ಇರೋದು ಕೋಲ್ ಗ್ಯಾಸಿಫಿಕೇಷನ್, ಅಂದರೆ ಕಲ್ಲಿದ್ದಲಿನಿಂದ ಗ್ಯಾಸ್ ತಯಾರು ಮಾಡೋದು. ಹಾಗಾದರೆ ಇದನ್ನು ಹೇಗೆ ಮಾಡ್ತಾರೆ ಗೆಳೆಯರೆ? ಇಲ್ಲಿ ಕಲ್ಲಿದ್ದಲಿನ ಒಣಪುಡಿಯನ್ನು ರಿಯಾಕ್ಟರಲ್ಲಿ ಆಕ್ಸಿಜನ್ ಹಾಗೂ ಸ್ಟೀಮ್ ಜೊತೆ 1000ದಿಂದ 1500 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಮತ್ತು ಅಧಿಕ ಒತ್ತಡದಲ್ಲಿ ಬೆರೆಸ್ತಾ ಹೋಗ್ತಾರೆ. ಇದರಿಂದ ಸಿಮ್ ಗ್ಯಾಸ್ ಅನ್ನೋ ಗ್ಯಾಸ್ ಉತ್ಪತ್ತಿಯಾಗುತ್ತೆ. ಇದು ಮುಖ್ಯವಾಗಿ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ನ ಮಿಶ್ರಣ. ಈ ಸಿಮ್ ಗ್ಯಾಸನ್ನು ಸ್ವಚ್ಛಗೊಳಿಸೋ ಕೆಲಸ ನಡೆಯುತ್ತೆ. ಇದರಿಂದ ಧೂಳು ಮತ್ತು ಸಲ್ಫರನ್ನು ಬೇರ್ಪಡಿಸ್ತಾರೆ. ಆನಂತರ ಸಿಮ್ ಗ್ಯಾಸನ್ನು ಮೆಥನಾಲ್ ಆಗಿ ಬದಲಾಯಿಸಿ ಇದರಿಂದ DME ಅಂದರೆ ಡೈಮೈಥೈಲ್ ಈಥರನ್ನು ತಯಾರು ಮಾಡಲಾಗುತ್ತೆ. ಈ DMEಯನ್ನು LPG ಸ್ಟವ್ಗಳಲ್ಲಿ ಸ್ವಲ್ಪ ಬದಲಾವಣೆಯೊಂದಿಗೆ ನೇರವಾಗಿ ಬಳಸೋದಕ್ಕೂ ಸಾಧ್ಯ ಆಗುತ್ತೆ. ಇದು ಹೊಗೆ ರಹಿತ ಮತ್ತು ಸುರಕ್ಷಿತ ಹಾಗೂ ಸ್ವಚ್ಛವಾದ ಅಡಿಗೆ ಗ್ಯಾಸ್ ಆಗಿ ಬಳಕೆ ಆಗುತ್ತೆ. ಇನ್ನು ಈ ತಂತ್ರಜ್ಞಾನವನ್ನು ಈಗಾಗಲೇ ಚೀನಾ ಮತ್ತು ದಕ್ಷಿಣ ಆಫ್ರಿಕಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಳಸ್ತಾ ಇದ್ದಾರೆ ಕೂಡ. ಇದನ್ನ ಈಗ ಭಾರತ ಸರ್ಕಾರ ನ್ಯಾಷನಲ್ ಕೋಲ್ ಗ್ಯಾಸಿಫಿಕೇಷನ್ ಮಿಷನ್ ಮೂಲಕ ಪ್ರಾರಂಭ ಮಾಡ್ತಾ ಇದೆ. 2030 ಒಳಗೆ ಸುಮಾರು 100 ಮಿಲಿಯನ್ ಟನ್ ಕಲ್ಲಿದ್ದಲನ್ನು ಗ್ಯಾಸಿಫೈ ಮಾಡೋ ಗುರಿಯನ್ನು ಹಾಕ್ಕೊಳ್ಳಲಾಗಿದೆ. NTPC, ಕೋಲ್ ಇಂಡಿಯಾ, BHEL ಮುಂತಾದ ಕಂಪನಿಗಳು ಈ ಯೋಜನೆಗಳನ್ನು ಆರಂಭ ಮಾಡ್ತಾ ಇವೆ. ಹಾಗೆ ಪುಣೆಯ CSIR NCL ಈ DME ತಯಾರಿಗೆ ಬೇಕಾದ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ. ಹಾಗಾದರೆ ಇಲ್ಲಿ ಭಾರತಕ್ಕೆ ಬೇಕಾಗುವ LPG ಎಷ್ಟು? ಈ ಕೋಲ್ ಮೂಲಕ ಎಷ್ಟು ಗ್ಯಾಸನ್ನು ನಾವು ತಯಾರು ಮಾಡ್ಕೊಳ್ಳೋದಕ್ಕಾಗತ್ತೆ ಗೆಳೆಯರೆ? ನಮಗೆ ಸುಮಾರು 35 ಮಿಲಿಯನ್ ಟನ್ LPG ಬೇಕು. ಅದರಲ್ಲಿ ಬಹುತೇಕ ಅಂದರೆ 60%ಕ್ಕಿಂತ ಹೆಚ್ಚನ್ನು ನಾವು ಹೊರ ದೇಶಗಳಿಂದ ಆಮದು ಮಾಡ್ಕೋತಾ ಇದ್ದೀವಿ. ಅದರ ಪೈಕಿ 90ರಿಂದ 95% ಗ್ಯಾಸು ನಮಗೆ ಕೊಲ್ಲಿ ದೇಶಗಳಿಂದ ಅಂದರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕ ಬರ್ತಾ ಇದೆ. ಈಗ 100 ಮಿಲಿಯನ್ ಟನ್ ಕಲ್ಲಿದ್ದಲನ್ನು ಪ್ರೊಸೆಸಿಂಗ್ ಮಾಡಿದರೆ ಸುಮಾರು 25ರಿಂದ 35 ಟನ್ವರೆಗೆ DME ಸಿಗಬಹುದು ಅಂತ ಅಂದಾಜು ಮಾಡ್ತಾ ಇದ್ದಾರೆ. ಇಲ್ಲಿ ಭಾರತದಲ್ಲಿ ಸಿಗೋದು ಹೈ ಆಶ್ ಕಲ್ಲಿದ್ದಲು. ಅದರ ಗುಣಮಟ್ಟ ಕಡಿಮೆ ಇರೋದ್ರಿಂದ ಇಲ್ಲಿ ಗ್ಯಾಸ್ ಉತ್ಪಾದನೆ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದಾದರೂ ಸುಮಾರು 20ರಿಂದ 25 ಮಿಲಿಯನ್ ಟನ್ ಗ್ಯಾಸನ್ನು 100 ಟನ್ ಕಲ್ಲಿದ್ದಲನ್ನು ಉರಿಸೋದ್ರಿಂದ ಸುಲಭವಾಗಿ ತಯಾರು ಮಾಡ್ಕೋಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅಂದರೆ ನಾವೀಗ ಸದ್ಯಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಾ ಇರೋ 15ರಿಂದ 20 ಮಿಲಿಯನ್ ಟನ್ ಗ್ಯಾಸ್ ಏನಿದೆ ಅದನ್ನು ಕಲ್ಲಿದ್ದಲಿನ ಗ್ಯಾಸ್ ತುಂಬುತ್ತೆ. ಹಾಗಂತ ಇದನ್ನು ಹಾಗೆ ನೇರವಾಗಿ ಬಳಸಿಬಿಡ್ತಾರೆ ಅಂತಲ್ಲ. ಈ ಡೈಮಿಥೈಲ್ ಈಥರನ್ನು ನಮ್ಮ LPGಗೆ ಬೆರೆಸಿ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಮೂಲಕ ಆಮದಿನ ಮೇಲಿನ ನಿರ್ಭರತೆಯಿಂದ ಹೊರಬರೋ ಕೆಲಸ ಆಗುತ್ತೆ. ಇನ್ನು ಬೆಲೆ, ಸದ್ಯಕ್ಕೆ ಇದರ ಉತ್ಪಾದನೆಯ ಪ್ರಮಾಣ ಕಡಿಮೆ ಇರೋದ್ರಿಂದ ಇದರ ಬೆಲೆ ಒಂದು ಟನ್ಗೆ $400ರಿಂದ $650 ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರೋ LPG ಬೆಲೆ ಕೂಡ
ಪ್ರತಿ ಟನ್ಗೆ $500 ಇದೆ. ಹೀಗಾಗಿ ಇಲ್ಲಿ ಎರಡೂ ಬೆಲೆ ಹೆಚ್ಚು ಕಡಿಮೆ ಒಂದೇ ಇರುತ್ತೆ. ಆದರೆ ಉತ್ಪಾದನೆ ಹೆಚ್ಚಾದ ಹಾಗೆ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಸರ್ಕಾರ ಇದಕ್ಕೆ ಸುಮಾರು 8,500 ಕೋಟಿ ರೂಪಾಯಿಗಳಷ್ಟು ಸಬ್ಸಿಡಿ ಕೂಡ ಕೊಡ್ತಾ ಇರೋದ್ರಿಂದ ಮತ್ತು ಈ ಪ್ಲಾಂಟ್ಗಳಲ್ಲಿ ಗ್ಯಾಸ್ ಅಲ್ಲದೆ ಬೇರೆ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಕೂಡ ಆಗೋದ್ರಿಂದ ಅಲ್ಲಿ ಮುಂದಿನ ದಿನಗಳಲ್ಲಿ ಉತ್ಪಾದನೆ ಹೆಚ್ಚಾದಂತೆ ಬೆಲೆ ಕಡಿಮೆಯಾಗೋ ಸಾಧ್ಯತೆ ಇರುತ್ತೆ. ಆದರೆ ಅದರ ಲಾಭ ನೇರವಾಗಿ ಎಂಡ್ ಯೂಸರ್ಗೆ ಅಂದರೆ ಗ್ರಾಹಕನಿಗೆ ಸಿಗುತ್ತೆ ಅಂತ ನಾನಿಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಇನ್ನು ಅಲ್ಲಿ ಗ್ಯಾಸ್ ಅಲ್ಲದೆ ಬೇರೆ ಏನು ಸಿಗುತ್ತೆ ಗೆಳೆಯರೆ? ಕಲ್ಲಿದ್ದಲನ್ನು ಸ್ಟೀಮ್ ಮತ್ತು ಆಕ್ಸಿಜನ್ ಜೊತೆ ಸೇರಿಸಿ ಬಿಸಿ ಮಾಡೋ ಮೂಲಕ ಸಿಮ್ ಗ್ಯಾಸ್ ಬರುತ್ತಲ್ವಾ, ಅದರಿಂದ ರಸಗೊಬ್ಬರಗಳಿಗೆ ಬೇಕಾದ ಅಮೋನಿಯಾ, ಯೂರಿಯಾ, ಅಮೋನಿಯಂ ನೈಟ್ರೇಟ್ ಮುಂತಾದವುಗಳನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಎಥನಾಲ್, ಪ್ಲಾಸ್ಟಿಕ್ ತಯಾರಿಕೆಗೆ ಬೇಕಾಗುವ ಒಲೆಫಿನ್ಸ್, ಆಸಿಟಿಕ್ ಆಸಿಡ್, ಹೈಡ್ರೋಜನ್ ಇತ್ಯಾದಿಗಳು ಕೂಡ ಇಲ್ಲಿ ಸಿಗುತ್ತವೆ. ಇನ್ನು ಈ ಸಿಮ್ ಗ್ಯಾಸನ್ನು ಸ್ಟೀಲ್ ತಯಾರಿಕಾ ಕಾರ್ಖಾನೆಗಳಲ್ಲಿ ಕೂಡ ಬಳಸ್ತಾರೆ. ಇಲ್ಲಿ ಭಾರತ ಮುಖ್ಯವಾಗಿ ರಸಗೊಬ್ಬರ, ರಾಸಾಯನಿಕಗಳು ಹಾಗೂ ಗ್ಯಾಸ್ಗೆ ಹೆಚ್ಚು ಒತ್ತು ನೀಡೋದಕ್ಕೆ ಹೋಗ್ತಾ ಇದೆ. ಈ ಮೂಲಕ ಯೂರಿಯಾ ಇಂಪೋರ್ಟನ್ನು ಕಡಿಮೆ ಮಾಡಿಕೊಳ್ಳೋ ಐಡಿಯಾ ಭಾರತಕ್ಕಿದೆ. ಇನ್ನು ಈಗಾಗಲೇ ಇದಕ್ಕೆ ಬೇಕಾದ ತಯಾರಿಗಳು ಕೂಡ ಆರಂಭ ಆಗಿವೆ. ಒಡಿಸ್ಸಾದ ತಾಲ್ಚರ್ ಫರ್ಟಿಲೈಸರ್ ಪ್ಲಾಂಟಲ್ಲಿ 71% ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದೆ. ಇದು ಡಿಸೆಂಬರ್ 2027ರಿಂದ ಕಾರ್ಯಾರಂಭ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಡಾಂಕುನಿ ಕೋಲ್ ಟು ಮೆಥನಾಲ್ ಪ್ಲಾಂಟ್ ಕೂಡ ಯೋಜನಾ ಹಂತದಲ್ಲಿದೆ. ಇದು 2029 ಮತ್ತು 30 ನಡುವೆ ಕಾರ್ಯಾರಂಭ ಮಾಡೋ ಸಾಧ್ಯತೆಗಳಿವೆ. ಹಾಗೆ ಒಡಿಸ್ಸಾದ ಲಖನ್ಪುರಲ್ಲಿ ಭಾರತ್ ಕೋಲ್ ಗ್ಯಾಸಿಫಿಕೇಶನ್ ಮತ್ತು ಕೆಮಿಕಲ್ಸ್ ಫ್ಯಾಕ್ಟರಿ ಸಿದ್ಧ ಆಗ್ತಾ ಇದೆ. ಅದು ಕೂಡ 2030 ವೇಳೆಗೆ ಕಾರ್ಯಾರಂಭ ಮಾಡಬಹುದು. ಇನ್ನು ಮಹಾರಾಷ್ಟ್ರದಲ್ಲಿ ನ್ಯೂ ಎರಾ ಕ್ಲೀನ್ಟೆಕ್ ಕಂಪನಿ ಕೂಡ ಇದೇ ಪ್ಲಾಂಟನ್ನು ಸ್ಥಾಪನೆ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಒಂದು ಖಾಸಗಿ ಘಟಕ ಕಾರ್ಯನಿರ್ವಹಿಸ್ತಾ ಇದೆ. ಅದು ಜಿಂದಾಲ್ ಸ್ಟೀಲ್ ಘಟಕ. ಅಲ್ಲಿ ಸ್ಟೀಲ್ ತಯಾರಿಕೆಗೆ ಕಲ್ಲಿದ್ದಲಿನಿಂದ ಸಿಮ್ ಗ್ಯಾಸನ್ನು ಉತ್ಪಾದನೆ ಮಾಡಿ ಬಳಕೆ ಮಾಡ್ತಾ ಇದ್ದಾರೆ. ಇನ್ನುಳಿದ ಯೋಜನೆಗಳು 2027ರಿಂದ 2030 ನಡುವೆ ಕಾರ್ಯಾರಂಭಗೊಳ್ಳುವ ಸಾಧ್ಯತೆಗಳಿವೆ. ಅಲ್ಲ, ಕಲ್ಲಿದ್ದಲನ್ನು ಮತ್ತೆ ಪ್ರೊಸೆಸಿಂಗ್ ಮಾಡಿ ಅದರಿಂದ ಗ್ಯಾಸ್ ಉತ್ಪಾದನೆ ಮಾಡಿ ಅದನ್ನು ನಾವು ಅಡುಗೆಗೆ ಬಳಸೋದೇ ಆದರೆ ಕಲ್ಲಿದ್ದಲು ಮತ್ತು ಉರುವಲನ್ನು ನೇರವಾಗಿ ಹಾಗೆ ಅಡುಗೆಗೆ ಬಳಸಿಬಿಡಬಹುದಲ್ವಾ? ಈ ದ್ರಾವಿಡ ಪ್ರಾಣಾಯಾಮ ಎಲ್ಲ ಯಾಕೆ ಅಂತ ನಮಗನ್ನಿಸ್ಬೋದು. ಆದರೆ ಗೆಳೆಯರೆ, ಈ DME ಇದೆಯಲ್ಲ, ಇದು ಸ್ವಚ್ಛ ಇಂಧನ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಕಟ್ಟಿಗೆ ಅಥವಾ ಇದ್ದಲನ್ನು ಬಳಸೋದ್ರಿಂದ ಹೊಗೆ, ಸಲ್ಫರ್ ಹಾಗೂ ಕ್ಯಾನ್ಸರ್ ಕಾರಕಗಳು ಬಿಡುಗಡೆ ಆಗುತ್ತವೆ ಅಂತ ಹೇಳ್ತಾರೆ. ಮನೆಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಅದರಿಂದ ಉಂಟಾಗುತ್ತೆ. ಆದರೆ ಈ DME ಸ್ವಚ್ಛವಾಗಿ ಉರಿಯುತ್ತೆ, ಅದರಿಂದ ಕಾಯಿಲೆಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಎರಡೂ ಕೂಡ ಫಾಸಿಲ್ ಇಂಧನಗಳೇ. ಇವುಗಳ ಬಳಕೆಯನ್ನು ಕಾಲಕ್ರಮೇಣ ಕಡಿಮೆ ಮಾಡಿಕೊಂಡು ನಾವು ಸೌರ ವಿದ್ಯುತ್ತು ಅಥವಾ ಬಯೋಗ್ಯಾಸ್ ಬಳಕೆಯನ್ನು ಹೆಚ್ಚು ಮಾಡ್ಕೋಬೇಕು. ಆದರೆ ಸದ್ಯಕ್ಕೆ ತಕ್ಷಣಕ್ಕದು ಆಗಿ ಹೋಗುವಂಥದ್ದಲ್ಲ. ಹೀಗಾಗಿ ಸರ್ಕಾರ ಈ ಕಡೆಗೆ ಕೂಡ ಒಂದಷ್ಟು ಗಮನವನ್ನು ಕೊಡ್ತಾ ಇದೆ. ಒಟ್ಟಾರೆ ಈ ಕೋಲ್ ಗ್ಯಾಸಿಫಿಕೇಶನ್ನಿಂದ ಭಾರತದ LPG ಕೊರತೆಗೆ ಒಂದು ಪರಿಹಾರ ಸಿಗಬಹುದು. ಜೊತೆಗೆ ರಸಗೊಬ್ಬರ, ರಾಸಾಯನಿಕಗಳ ಇಂಪೋರ್ಟ್ ಎಲ್ಲ ಕೂಡ ಒಂದಷ್ಟರ ಮಟ್ಟಿಗೆ ಕಡಿಮೆಯಾಗುವ ಸಾಧ್ಯತೆಗಳು ಇದರಿಂದ ಇರುತ್ತೆ. ಆದರೆ ಇದು ಸಂಪೂರ್ಣವಾಗಿ ಪರಿಸರ ಸ್ನೇಹಿ ಯೋಜನೆ ಅಂತೂ ಅಲ್ಲ. ಈ ಯೋಜನೆ ನಿರ್ಮಾಣದ ಹಂತದಲ್ಲಿದೆ. ಇದು ಕೆಲ ಕ್ಷೇತ್ರಗಳಲ್ಲಿ ಆತ್ಮನಿರ್ಭರತೆಯ ಕಡೆ ದೊಡ್ಡ ಹೆಜ್ಜೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಈ ಗ್ಯಾಸನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ ಮೇಲೆ ನಾವು ಗ್ಯಾಸ್ ಇಂಪೋರ್ಟನ್ನೇನೋ ಕಡಿಮೆ ಮಾಡ್ಕೋಬಹುದು, ಆದರೆ ಕಲ್ಲಿದ್ದಲು ಆಮದನ್ನು ಹೆಚ್ಚು ಮಾಡ್ಕೊಳ್ಳೋದಿಲ್ವೇ? ಗೆಳೆಯರೆ, ನಮ್ಮಲ್ಲಿ ಕಲ್ಲಿದ್ದಲು ಸಾಕಷ್ಟು ಪ್ರಮಾಣದಲ್ಲಿದೆ. ಆದರೂ ಖಂಡಿತ ಕಲ್ಲಿದ್ದಲಿನ ಆಮದನ್ನು ನಾವು ಈಗಲೂ ಮಾಡ್ಕೋತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಕಲ್ಲಿದ್ದಲಿನ ಆಮದು ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಕೂಡ ಇದರಿಂದ ಇರುತ್ತೆ. ಇದು ಗೆಳೆಯರೆ, ಕೋಲ್ ಗ್ಯಾಸಿಫಿಕೇಶನ್ ಮೂಲಕ ಭಾರತದ ಗ್ಯಾಸ್ ಮತ್ತು ಕೆಮಿಕಲ್ ನಿರ್ಭರತೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ನಡೀತಿರೋ ಪ್ರಯತ್ನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.